ನಮಸ್ಕಾರ, ನಾನು ಶಿವಕುಮಾರ್. ಸೊ ಎಕ್ಸಸೈಸ್ 4.3 ಕ್ವಾಡ್ರಾಟಿಕ್ ಇಕ್ವೇಷನ್ ಚಾಪ್ಟರ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ಎಕ್ಸಸೈಸ್ 4.3 ಸೆಕೆಂಡ್ ಕ್ವೆಶನ್. ಓಕೆ, ಸೊ ಪ್ರೀವಿಯಸ್ ವಿಡಿಯೋಸ್ದಲ್ಲಿ ನಾವು ಫಸ್ಟ್ ಕ್ವೆಶನಲ್ಲಿ 3 ಕ್ವೆಶನ್ಸ್ನ ಸಾಲ್ವ್ ಮಾಡಿದ್ವಿ ಫ್ಯಾಕ್ಟರೈಸೇಷನ್ ಮೆಥಡಲ್ಲಿ. ಸೊ ಈಗ ಸೆಕೆಂಡ್ ಕ್ವೆಶನ್ ನೋಡಿ. ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳಬೇಕು. ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಇಷ್ಟೊಂದು ಸಬ್ಸ್ಕ್ರೈಬರ್ಸ್, ಆಲ್ಮೋಸ್ಟ್ 500+ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಥ್ಯಾಂಕ್ ಯು. ಎರಡು ಕ್ವೆಶನ್ ನೋಡೋಣ. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಕೆ. ಇಲ್ಲೊಂದು ಕ್ವೆಶನ್ ಕೊಟ್ಟಿದ್ದಾರೆ ಕೆ. ಓಕೆ, ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಸೋ ದ್ಯಾಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಓಕೆ, ಕೆಳಗಿನ ಪ್ರತಿಯೊಂದು ವರ್ಗ ಸಮೀಕರಣವು ಸಮನಾದ 2 ಮೂಲಗಳನ್ನು ಹೊಂದಿದ್ದರೆ ಕೆ ಯ ಬೆಲೆಯನ್ನು ಕಂಡುಹಿಡಿಯಿರಿ. ಕೆ ದ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ಪೈಲ ನಾವೇನು ನೋಡೋಣ, ಡೆಲ್ಟಾ ವ್ಯಾಲ್ಯೂ. ಡೆಲ್ಟಾ ಈಕ್ವಲ್ ಟು b² - 4ac. ಇದು ಗ್ರೇಟರ್ ದನ್ 0 ಇದ್ದಾಗ ನಮಗೆ 2 ಡಿಸ್ಟಿಂಕ್ಟ್ ರೂಟ್ಸ್ ಬರುತ್ತೆ. 2 ಡಿಸ್ಟಿಂಕ್ಟ್ ರೂಟ್ಸ್, ಇಲ್ಲಾಂದ್ರೆ ಝೀರೋಸ್ ಅಂತೀವಿ ನಾವು ಪಾಲಿನಾಮಿಯಲ್ ಅಲ್ಲಿ. ಫೈಂಡ್ ದ ಝೀರೋಸ್ ಅಂಡ್ ವೆರಿಫೈ ದ ಕೋಎಫಿಷಿಯಂಟ್ಸ್ ಇದೆಲ್ಲ ಹೇಳ್ತೀವಿ. ಸೊ ಇಲ್ಲಿ ರೂಟ್ಸ್ ಆರ್ ಝೀರೋಸ್. ಓಕೆ, b² - 4ac ಇದು ಗ್ರೇಟರ್ ದನ್ 0. ಆಲ್ರೆಡಿ ಫಸ್ಟ್ ಕ್ವೆಶನ್ ಅಲ್ಲಿ 3 ಬೇರೆ ಬೇರೆ ಟೈಪ್ ಮಾಡಿದೀವಿ. ಓಕೆ, ಸೊ LBN ಅಲ್ಲಿ ಸಾಕಷ್ಟು ಕ್ವೆಶನ್ಸ್ ಇರುತ್ತೆ, ಇನ್ನೂ ಪ್ರಾಕ್ಟೀಸ್ ಆಗುತ್ತೆ. ಸೊ ಥಿಯರಿ ನೋಡ್ಕೊಳ್ಳೋಣ. ಡೆಲ್ಟಾ ಇಸ್ ಈಕ್ವಲ್ ಟು b² - 4ac. ಇದು ಈಕ್ವಲ್ ಟು 0 ಇದ್ದಾಗ ನಮಗೆ ಈಕ್ವಲ್ ರೂಟ್ಸ್ ಬರುತ್ತೆ. ಸೊ ನಮ್ ಕ್ವೆಶನ್ ನೋಡಿ, ಸೋ ದ್ಯಾಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಹಂಗಂದ್ರೆ ನಾವು ಈಕ್ವಲ್ ರೂಟ್ಸ್, ಈ ಪ್ಯಾರಾಮೀಟರ್ ಆರ್ ಡೆಲ್ಟಾ ಈಕ್ವಲ್ ಟು ಇನ್ನೊಂದಿದೆ b² - 4ac. ಇದು ಲೆಸ್ ದನ್ 0 ಬಂದಾಗ ನೋ ರಿಯಲ್ ರೂಟ್ಸ್. ನೋ ರಿಯಲ್ ರೂಟ್ಸ್ ಯಾಕಂತಂದ್ರೆ ಇದು b² - 4ac ಲೆಸ್ ದನ್ 0 ಬರ್ಬೇಕಂತಂದ್ರೆ ಇದು ಮೈನಸ್ ಈ ವ್ಯಾಲ್ಯೂ, ಈ 4ac ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅವಾಗ b² ಸಪ್ರೆಸ್ ಆಗುತ್ತೆ. ಸೊ ಇದು ಲೆಸ್ ದನ್ 0 ಆಗುತ್ತೆ. ರೂಟ್ ಒಳಗಡೆ -1 -2 ಈ ತರ ವ್ಯಾಲ್ಯೂಸ್ ಬರುತ್ತೆ. ಸೊ ಅವಾಗ ನೋ ರಿಯಲ್ ರೂಟ್ಸ್. ಸೊ ಈ ಕ್ವೆಶನ್ ಸಾಲ್ವ್ ಮಾಡ್ಬೇಕಂದ್ರೆ ನಮಗೆ ಇದು ಈಕ್ವಲ್ ರೂಟ್ಸ್ ಇದೆ ಅಂತಂದ್ರೆ ಈ ಕ್ಯಾಟಗರಿನ ತಗೋಬೇಕು. ಸೊ ಎ ವ್ಯಾಲ್ಯೂ, ಬಿ ವ್ಯಾಲ್ಯೂ ಗೊತ್ತಿಲ್ಲ, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಸಿ ವ್ಯಾಲ್ಯೂ. ಸೊ ಡೆಲ್ಟಾ ಈಕ್ವಲ್ ಟು b² - 4ac. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಇದಂತೂ b ವ್ಯಾಲ್ಯೂ ಇಸ್ k² ಮೈನಸ್ 4 ಇಂಟು a ವ್ಯಾಲ್ಯೂ 2 ಇದೆ. ಓಕೆ, ಆಮೇಲೆ ಸಿ ವ್ಯಾಲ್ಯೂ 3 ಇದೆ. ಓಕೆ, ಸೊ ಬಿ ವ್ಯಾಲ್ಯೂ ಈ k² ಇದು ನಥಿಂಗ್ ಬಟ್ ಈಕ್ವಲ್ ಟು 0 ಇರುತ್ತೆ. ಈಕ್ವಲ್ ರೂಟ್ಸ್ ಇದ್ದಾಗ 0 ಇರುತ್ತೆ. ಹಾಗಂದ್ರೆ k² ಮೈನಸ್ 4 2 8 8 3 24 ಈಕ್ವಲ್ ಟು 0. ಓಕೆನಾ? ಸೊ k² - 24 ಈಕ್ವಲ್ ಟು 0. ಸೊ k² ಈ -24 ಈ ಕಡೆ ಕಳಿಸ್ತಾ ಇದೀವಿ, ಈಕ್ವಲ್ ಟು 24. ಸೊ k ಇಸ್ ಈಕ್ವಲ್ ಟು e² ಈ ಕಡೆ ಕಳಿಸಿದಾಗ ರೂಟ್ ಆಫ್ 24. ಓಕೆ, ಇದು k ಇಸ್ ಈಕ್ವಲ್ ಟು ಈ 24ನ ನಾನು ಯಾವ ತರ ಬರೀತೀನಿ ಅಂದ್ರೆ 2 ಇಂಟು 2 ಇಂಟು 6 2 2 4 4 6 24. ಓಕೆ, ಸೊ ಈ 2 ಸ್ಕ್ವೇರ್ ರೂಟ್ ಇಂದ ಹೊರಗಡೆ ಬಂದಾಗ 2 ರೂಟ್ 6. ಸೊ ಇದು ಪ್ಲಸ್ ಆರ್ ಮೈನಸ್. k is equal to either plus 2 root 6 or minus 2 root 6. Okay, so k value plus or minus 2 root 6. Clear? ಸೊ ಈಗ ಎರಡನೇ ಕ್ವೆಶನ್. ಓಕೆ, ಸೆಕೆಂಡ್ ಕ್ವೆಶನ್ ಸೇಮ್ ಕ್ವೆಶನ್. ಸೊ ದಟ್ ದೇ ಹ್ಯಾವ್ 2 ಈಕ್ವಲ್ ರೂಟ್ಸ್. ಓಕೆ, ಸೊ ನಮಗೆ
ನಾವು ಹೆಂಗ್ ಚೆಕ್ ಮಾಡಬೇಕು, ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಓಕೆ, ಸೊ ಈಗ ಈ ಕ್ವೆಶನ್ ನೋಡಿ, ಸೆಕೆಂಡ್ ಕ್ವೆಶನ್ನ, ಸೆಕೆಂಡ್ ಮೇನ್ ಕ್ವೆಶನ್ ಅಲ್ಲಿ ಸೆಕೆಂಡ್ ಸಬ್ ಕ್ವೆಶನ್ ಇದು ಇದು ನಮ್ದು ಆಕ್ಚುಯಲ್ ಸ್ಟ್ಯಾಂಡರ್ಡ್ ಫಾರ್ಮ್ ಇಲ್ಲ. ಸೊ ಇದನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕಾ? ಸೊ ಕೆ ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಪ್ಲಸ್ 6 ಈಕ್ವಲ್ ಟು 0. ಪೈಲ ಇದನ್ನ ಸ್ಟ್ಯಾಂಡರ್ಡ್ ಇಕ್ವೇಶನ್ಗೆ ತಗೊಂಡ್ಬರೋಣ. ಕೆ ಎಕ್ಸ್ ಇಂಟು ಎಕ್ಸ್, ಕೆ ಎಕ್ಸ್ ಸ್ಕ್ವೇರ್. ಓಕೆ, ಆಮೇಲೆ ಕೆ ಎಕ್ಸ್ ಮೈನಸ್ 2 ಮೈನಸ್ 2 ಕೆ ಎಕ್ಸ್ ಪ್ಲಸ್ 6 ಈಕ್ವಲ್ ಟು 0. ಆಲ್ಮೋಸ್ಟ್ ನಮ್ಮ ಕ್ವೆಶನ್ ಈಗ ಬಂತು. ಈಗ ವ್ಯಾಲ್ಯೂಸ್ ಬರ್ಕೋಬೇಕು. ಎ ಇಸ್ ಈಕ್ವಲ್ ಟು ಕೆ, ಬಿ ಇಸ್ ಈಕ್ವಲ್ ಟು ಮೈನಸ್ 2k, ಸಿ ಇಸ್ ಈಕ್ವಲ್ ಟು 6. ಓಕೆ, ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಈಕ್ವಲ್ ಟು 0. ಸೊ ಪಿ ಸ್ಕ್ವೇರ್ ಹಂಗಂದ್ರೆ ಇದ್ರದ್ದು ಸ್ಕ್ವೇರ್ ಮೈನಸ್ 2k ಹೋಲ್ ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಕೆ. ನೆಕ್ಸ್ಟ್ ಸಿ ವ್ಯಾಲ್ಯೂ ಇಸ್ 6. ಇಲ್ಲಿ ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2 ಝ 4, 4k ಸ್ಕ್ವೇರ್ ಮೈನಸ್ ಇದೆರಡು ಸೇರಿ 24k ಈಕ್ವಲ್ ಟು 0. ಇಲ್ಲೂ ಈಕ್ವಲ್ ಟು 0. ಸೊ ಇದರಲ್ಲಿ ಏನೇನು ಕಾಮನ್ ಬರುತ್ತೆ ಆಚೆ ತಗೊಳ್ಳೋಣ. 4 ಮತ್ತು ಕೆ, 4k ಕಾಮನ್. ಸೊ ಇಲ್ಲಿ ಕೆ ಉಳಿಯುತ್ತೆ, 6 ಈಕ್ವಲ್ ಟು 0. ಓಕೆ ಓಕೆ, ಸೊ ಈ ಸ್ಟೆಪ್ ಬೇಡ, ಈ ಸ್ಟೆಪ್ನ ಎಲಿಮಿನೇಟ್ ಮಾಡೋಣ. ಓಕೆ, ಸೊ ಡೈರೆಕ್ಟ್ ಸೊಲ್ಯೂಷನ್ ಬರುತ್ತೆ. ಈ 4k ಸ್ಕ್ವೇರ್, ಓಕೆ, ಈ ಮೈನಸ್ 24k ಈ ಕಡೆ ತೊಗೊಂಡೋದಾಗ 4k ಸ್ಕ್ವೇರ್ ಈಕ್ವಲ್ ಟು 24. ಓಕೆ, ಸೊ ಈ 4k ನಲ್ಲಿ ನಮ್ಮ 4 ಇಂಟು ಕೆ ಈಕ್ವಲ್ ಟು 24. ಹೌದಾ? ಇಲ್ಲಿ ಈ 4k ನಾನು ಈ ಕಡೆ ಕಳಿಸ್ತಾ ಇದ್ದೀನಿ, ಒಂದು ಕೆ ಇಲ್ಲೇ ಉಳಿಯುತ್ತೆ. ಕೆ ಈಕ್ವಲ್ ಟು 24k ಅಪಾನ್ 4k. ಕೆ ಕ್ಯಾನ್ಸಲ್ ಆಯಿತು, 4 1 ಝ 4 ಆರ್ ಝ. ಓಕೆ, ಸೊ ಕೆ ಈಕ್ವಲ್ ಟು 6. ಓಕೆ, ಸೊ ಇದೇ ನಮ್ಮ ಸೊಲ್ಯೂಷನ್, ಕೆ ವ್ಯಾಲ್ಯೂ. ಥ್ಯಾಂಕ್ ಯು.